ಹಾಯ್, ಹೆಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ದಾವಣಗೆರೆ ಹುಡುಗಿ. ಇನ್ನು ಬೆಳಗ್ಗೆನೆ ಎದ್ದು ನನ್ನ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು, ಇನ್ನು ನಮ್ಮ ಮನೇಲಿ ಇವತ್ತು ತಿಂಡಿಗೆ ತಾಲಿಪೆಟ್ಟು ಹೇಗ್ ಮಾಡೋದು ಅಂತ ಹೇಳ್ತೀನಿ. 1 ಕಪ್ ಕ್ಯಾರೆಟ್, ಅರಿಶಿನ ಪುಡಿ, ಕೊತ್ತಂಬರಿ, ಜೀರಿಗೆ, ಸಬ್ಬಾಕ್ಸಿ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಸ್ವಲ್ಪ ಉಪ್ಪು. ಇಷ್ಟನ್ನೆಲ್ಲ ತಗೊಂಡು, ಇನ್ನು 1 ಕಪ್ ಅಕ್ಕಿ ಹಿಟ್ಟಿಗೆ ನಾವು ಹೆಚ್ಚಿಟ್ಕೊಂಡಿರೋದೆಲ್ಲ ಹಾಕೊಬೇಕು. ಸಬ್ಬಾಕ್ಸಿ ಸೊಪ್ಪು, ಕ್ಯಾರೆಟ್, ಹಸಿಮೆಣಸಿನಕಾಯಿ, ಒಂದೈದು ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ನೆಕ್ಸ್ಟ್ ಸ್ವಲ್ಪ ಜೀರಿಗೆ, 1/4 ಟೀ ಸ್ಪೂನ್ ಅರಿಶಿನ, ಉಪ್ಪು ಮತ್ತೆ ಕೊತ್ತಂಬರಿ. ಇಷ್ಟನ್ನ ಹಾಕೊಂಡು ನೀರ್ ಹಾಕೊಂಡಿಲ್ಲಂಗೆ ಫಸ್ಟ್ ಎಲ್ಲಾ ನಾವ್ ಹೆಚ್ಕೊಂಡಿರೋದ್ನು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಆಗೋಂಗೆ ಕ್ಲೀನಾಗಿ ಕಲ್ಸ್ಕೊಬೇಕು. ಫುಲ್ ಅದೆಲ್ಲ ಕ್ಲೀನಾಗಿ ಕಲ್ಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂತ ಅದನ್ನ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು. ಯಾವ ತರ ಕನ್ಸಿಸ್ಟೆನ್ಸಿ ಬರ್ಬೇಕು ಅಂದ್ರೆ ತೀರಾ ಗಟ್ಟಿನೂ ಆಗಿರ್ಬಾರ್ದು, ತೀರಾ ತೆಳ್ಳಗೂ ಆಗಿರ್ಬಾರ್ದು. ಈ ರೀತಿ ಕನ್ಸಿಸ್ಟೆನ್ಸಿ ಇರ್ಬೇಕು. ಆವಾಗ ತುಂಬಾ ಚೆನ್ನಾಗ್ ಬರುತ್ತೆ. ಇನ್ನು ಹೋಳಿಗೆ ಪೇಪರ್ ಮೇಲೆ ಎಣ್ಣೆ ಚೆನ್ನಾಗ್ ಹಾಕಿ ಅದನ್ನ ಚೆನ್ನಾಗ್ ತಟ್ಕೊಬೇಕು. ಇನ್ನು ಕೆಲವೊಬ್ರು ಬೇರೆ ಬೇರೆದ್ರಲ್ಲೂ ಮಾಡ್ತಾರೆ. ನಾವು ಹೋಳಿಗೆ ಪೇಪರ್ ಅಲ್ಲೇ ಮಾಡ್ತೀವಿ. ಆಮೇಲೆ ಸಣ್ಣ ಕಾದಿರೋ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಹೋಳಿಗೆ ಪೇಪರ್ ಅಲ್ಲಿ ತಟ್ಕೊಂಡಿರೋ ತಾಲಿಪೆಟ್ನ ಚೆನ್ನಾಗ್ ಕಾದಿರೋ ಹಂಚ್ ಮೇಲೆ ಹಾಕೊಂಡು ಅದನ್ನ ತಿರುವಾಕಿದ್ರೆ ನಮ್ ತಾಲಿಪೆಟ್ ರೆಡಿ. ಅದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡಿದ್ವಿ. ಇನ್ನು ತಾಲಿಪೆಟ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಚಾರದೊಂದಿಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.